MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ ನಾಗೇಂದ್ರ ಬಾಬು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಮುಂದಿನ 1 ಗಂಟೆಗಳ ಕಾಲ ರಾಜ್ಯ, ದೇಶ, ವಿದೇಶದ ಪ್ರಮುಖ ಸುದ್ದಿಗಳ ಇನ್ ಡೀಟೇಲ್ ರಿಪೋರ್ಟ್ ಅನ್ನು ಇಡ್ತಾ ಹೋಗ್ತೀವಿ. ಬಹಳ ಪ್ರಮುಖವಾಗಿ ಬಿಜೆಪಿಯಲ್ಲಿ ರೆಬಲ್ ರಾಗ ಹಾಡ್ತಾ ಇದ್ದ ಒಬ್ಬೊಬ್ಬರಿಗೆ ಅಮಾನತಿನ ಶಿಕ್ಷೆಯನ್ನ ವಿಧಿಸುವ ಪರ್ವ ಪ್ರಾರಂಭವಾಗಿದೆ. ಯತ್ನಾಳ್ ಬೆನ್ನಲ್ಲೇ ಮತ್ತಿಬ್ಬರು ರೆಬಲ್ ಶಾಸಕರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಹೊರಗೆ ಇಡಲಾಗಿದೆ. ಉಚ್ಚಾಟನೆಗೆ ಒಳಪಟ್ಟ ರೆಬಲ್ಗಳ ಹೇಳಿಕೆಯನ್ನು, ಮುಂದಿನ ನಡೆಯನ್ನು ವಿವರಿಸ್ತೀವಿ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಸಚಿವರಾಗಲಿಕ್ಕೆ ಕನಸು ಕಾಣ್ತಾ ಇದ್ದ ಶಾಸಕರು ಮತ್ತೊಂದಷ್ಟು ದಿನಗಳ ಕಾಲ ಕಾದು ಕುಳಿತಿರುವ ಅನಿವಾರ್ಯ ಪರಿಸ್ಥಿತಿ. ಸಂಪುಟ ಪುನಾರಚನೆ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಹೈಕಮಾಂಡ್ನಿಂದಲೇ ಒಂದು ಸ್ಪಷ್ಟವಾದ ನಿರ್ದೇಶನ ಬಿದ್ದಿದೆ. ಏನದು ಹೊರಬಿದ್ದಿರೋದು, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ಮತ್ತೊಮ್ಮೆ ಪಾಕಿಸ್ತಾನದ ವಿರುದ್ಧ ಪ್ರಧಾನಿ ಮೋದಿ ಘರ್ಜಿಸಿದ್ದಾರೆ. ಇದರ ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಪಾಲ್ ಆಗೋದನ್ನ ತಪ್ಪಿಸಿದ್ದು ಯಾರು ಅನ್ನೋದರ ಬಗ್ಗೆ ಕೂಡ ಇವತ್ತು ತಮ್ಮದೇ ತವರು ನೆಲದಲ್ಲಿ ನಿಂತು ಮಾತನಾಡಿದ್ದಾರೆ ಪ್ರಧಾನಿ ಮೋದಿ. ಅದರ ಡೀಟೇಲ್ಸ್ ಜೊತೆಯಲ್ಲಿ ಕೋವಿಡ್ ಅಪ್ಡೇಟ್, ಮಳೆಯಿಂದ ಇವತ್ತಾಗಿರುವ ಅನಾಹುತಗಳು, ಎಲ್ಲಾ ಸುದ್ದಿಯ ಡೀಟೇಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಅತೃಪ್ತರ ವಿರುದ್ಧ ಕೇಸರಿ ಸೇನೆ ವಾರ್, ಬಿಜೆಪಿಯಿಂದ ಉಚ್ಚಾಟನೆಯಾದ ಸೋಮಶೇಖರ್ ಹೆಬ್ಬಾರ್, ಪರೋಕ್ಷವಾಗಿ ಕಾಂಗ್ರೆಸ್ಗೆ ಕರೆದ ಡಿಕೆ ಶಿವಕುಮಾರ್. ಸಿದ್ದು ಸಂಪುಟ ಸೇರಲು ಶಾಸಕರ ಸರ್ಕಸ್, ಸದ್ಯಕ್ಕೆ ಕನಸು ಬಿಡಿ ಅಂತೂ ಕಾಂಗ್ರೆಸ್. 2.5 ವರ್ಷದ ಬಳಿಕ ಸಿಹಿ ಸುದ್ದಿ, ಬಹುತೇಕ ಫೇಕ್ಸ್ ಕೊಟ್ರಲ್ಲಪ್ಪ ಕೈ. ಟೇಲರ ಮಾತು ಕೇಳಿದ್ರೆ ಪಿಒಕೆ ನಮ್ಮದಾಗ್ತಿತ್ತು. ನೆಹರು ವಿರುದ್ಧ ಪ್ರಧಾನಿ ಮೋದಿ ಪರೋಕ್ಷ ಸಿಟ್ಟು. ಮೇಕ್ ಇನ್ ಇಂಡಿಯಾ ನೆಪದಲ್ಲಿ ಚೀನಾಗೂ ಟಾಂಟ್. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕೊರೋನಾ ಸದ್ದು, ಕೋವಿಡ್ ಮುಂಜಾಗ್ರತಾ ಸಭೆ ನಡೆಸಿದ ಸಿಎಂ ಸಿದ್ದು. ರಾಜ್ಯದ ಆರೋಗ್ಯ ಸಿಬ್ಬಂದಿ ರಜೆಗಳು ಸದ್ಯಕ್ಕೆ ರದ್ದು. ರಾಜ್ಯದ ವಿವಿಧೆಡೆ ಅಬ್ಬರಿಸಿದ ವರುಣ, ಭಾರಿ ಮಳೆಗೆ ಹಾಸನ, ಮಡಿಕೇರಿ, ಶಿವಮೊಗ್ಗ ಹೈರಾಣ. ಜಲಪಾತಗಳ ಸೌಂದರ್ಯ ನೋಡೋಕೆ ಮುಗಿಬಿದ್ದ ಜನ. ಬಂಟ್ವಾಳದಲ್ಲಿ ಆಟೋ ಚಾಲಕ ರೆಹಮಾನ್ ಬರ್ಬರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆ ಬಳಿ ಜನ ಜಮಾವಣೆಗೊಂಡಿದ್ದಾರೆ. ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಖಲಂದರ್ಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ದ್ವೇಷ ಭಾಷಣದ ಕಾರಣದಿಂದಲೇ ಕೊಲೆ ಆಗಿದೆ ಅಂತ ಹೇಳಿ ಅಲ್ಲಿ ನೆರೆದಿರುವಂಥ ಜನ ಕಿಡಿಕಾರ್ತಾ ಇದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದಣಿ ಸೇರುವಂತಿಲ್ಲ. ನೋಡಿ, ಆಸ್ಪತ್ರೆ, ಹೈಲ್ಯಾಂಡ್ ಆಸ್ಪತ್ರೆ ಮುಂಭಾಗದ ಸದ್ಯದ ಪರಿಸ್ಥಿತಿ, ಜನ ಅಲ್ಲಿ ಆಕ್ರೋಶ ಭರಿತರಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಈ ವಿಚಾರವಾಗಿ ಏನು ಮಾಹಿತಿ ಕೊಡ್ತಿದ್ದಾರೆ, ಜೊತೆಗೆ ಜನರು ಯಾವ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ? ದಿನೇಶ್. ನಾಗೇಂದ್ರ ಬಾಬು, ಮಂಗಳೂರಿನ ಆಸ್ಪತ್ರೆಗಳಲ್ಲಿ ಅಂದ್ರೆ ಮೃತ ಅಬ್ದುಲ್ ರೆಹಮಾನ್ ಅನ್ನು ಮಂಗಳೂರಿನ ಎನ್ಎಫ್ಐ ಆಸ್ಪತ್ರೆಯ ಮೋರ್ಚರಿಯಲ್ಲಿ ಇರಿಸಲಾಗಿದೆ. ಇಲ್ಲಿಯೂ ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ, ಆಕ್ರೋಶ ಭರಿತರಾಗ್ತಿದ್ದಾರೆ. ಮತ್ತೊಂದು ಕಡೆ ಗಾಯಗೊಂಡಂತಹ ಕಲಂದರ್ನನ್ನು ಮಂಗಳೂರಿನ ಐಲ್ಯಾಂಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಅಲ್ಲೂ ಕೂಡ ಬಹಳಷ್ಟು ಜನ ಬರ್ತಾ ಇರುವಂತದ್ದು, ಅಲ್ಲೂ ಕೂಡ ಆಕ್ರೋಶ ಹೊರ ಹಾಕ್ತಿರುವಂತದ್ದು. ಮಂಗಳೂರಿನಲ್ಲಿ ಮತ್ತೆ ಕೋಮು ಸಂಘರ್ಷಕ್ಕೆ ನೆತ್ತರು ಹರಿತ ಅನ್ನುವಂತ ಅನುಮಾನಗಳು ಕೂಡ
ಮೂಡ್ತಾ ಇರುವಂತದ್ದು, ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ಘಟನೆ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಇರಾಕೋಡಿ ಅನ್ನುವಲ್ಲಿ ಮಧ್ಯಾಹ್ನದ ವೇಳೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಬ್ದುಲ್ ರೆಹಮಾನ್ ಅವರು ವೃತ್ತಿಯಲ್ಲಿ ಪಿಕಪ್ ಚಾಲಕರಾಗಿರ್ತಾರೆ. ಇವತ್ತು ಮರಳನ್ನು ಅನ್ಲೋಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಹತ್ಯೆ ನಡೆದಿರುವಂತದ್ದು. ಜೊತೆಗೆ ಅಬ್ದುಲ್ ರೆಹಮಾನ್ ಅವರ ಜೊತೆ ಇದ್ದಂತಹ ಕಲಂದರ್ ಅವರಿಗೂ ಕೂಡ ತಲವಾರು ದಾಳಿ ಆಗಿರುವಂತದ್ದು. ಕಲಂದರ್ ಅವರು ಕೂಡ ಗಾಯಗಳು ಆಗಿರುವಂತದ್ದು. ಬಹಳಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ಇದು ಪ್ರತೀಕಾರದ ಹತ್ಯೆ ಅನ್ನುವಂಥದ್ದು ಕೂಡ ಒಂದಷ್ಟು ಆಕ್ರೋಶಗಳು ಇರುವಂತದ್ದು. ಮತ್ತು ಇಲ್ಲಿ ಸೇರಿದಂತ ಅಂದ್ರೆ ಐಲ್ಯಾಂಡ್ ಆಸ್ಪತ್ರೆ ಮತ್ತು ಮಂಗಳೂರಿನ ಎನ್ಎಪಿ ದಿನೇಶ್ ಅಂತೆ ಕಂತೆ ಬೇಡ. ದಿನೇಶ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಅಂತೆ ಕಂತೆ ಬೇಡ. ಈಗ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಅನ್ನ ಗಮನಿಸ್ತಾ ಇದ್ವಿ. ಅವರು ಕೂಡ ಜನರನ್ನು ಕನ್ಫ್ಯೂಸ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ. ಒಂದ್ಸತಿ ಹೇಳ್ತಾರೆ ಇನ್ನೂ ನೈಜ ಕಾರಣ ತಿಳಿದು ಬಂದಿಲ್ಲ, ಮತ್ತೊಂದ್ ಸತಿ ಹೇಳ್ತಾರೆ ಅಲ್ಲಿನ ಶಾಂತಿ ಕದಡುವ ವ್ಯವಸ್ಥಿತ ಪ್ರಯತ್ನದ ಭಾಗವಾಗಿ ಆಗಿರಬಹುದು. ನಮ್ಗೆ ಈ ಅಂತೆ ಕಂತೆ ಬೇಡ. ದಿನೇಶ್, ಪೊಲೀಸರು ಏನ್ ಹೇಳ್ತಿದ್ದಾರೆ, ಅಷ್ಟು ಮಾತ್ರ ಮಾಹಿತಿ ಕೊಡಿ ಸದ್ಯಕ್ಕೆ. ಸ್ಮಿತಾ, ಪೊಲೀಸರು ಅಂದ್ರೆ ಈಗಾಗಲೇ ಮಾಧ್ಯಮಗಳ ಜೊತೆ ಮಾತಾಡಿದಂತಹ ಜಿಲ್ಲಾ SP ಆದಂತ ಯತೀಶ್ ಅವರು ಹೇಳ್ತಿರುವಂತದ್ದು ಅಂದ್ರೆ ಆ ನಿರ್ದಿಷ್ಟ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ತನಿಖೆಗೆ ತಂಡ ರಚಿಸ್ತೇವೆ. ತಂಡ ತನಿಖೆಯನ್ನು ಈಗಾಗಲೇ ಕಾರ್ಯೋನ್ಮುಖವಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡಲಾಗ್ತಿದೆ. ಬೇರೆ ಬೇರೆ ಕಡೆಗಳಲ್ಲಿ ನಾಕಾಬಂದಿಗಳನ್ನ ಹಾಕಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ DASP ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ ಮತ್ತು ಒಂದಷ್ಟು ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ. ಒಂದಷ್ಟು ಜನರನ್ನ ಈ ಬಗ್ಗೆ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಜಿಲ್ಲಾ ಪೊಲೀಸ್ SP ಆದಂತಹ ಯತೀಶ್ ಕುಮಾರ್ ಅವರು ಹೇಳ್ತಿರುವಂತದ್ದು. ಮತ್ತು ಅವರು ಯಾವುದೇ ಕಾರಣಕ್ಕೂ ಇದೇ ಕಾರಣ ಅಂತ ಪರ್ಟಿಕ್ಯುಲರ್ ಆಗಿ ಇದೇ ಕಾರಣ ಅಂತ ಹೇಳಿಲ್ಲ. ತನಿಖೆ ನಡೀತಾ ಇದ್ದಾವೆ. ಆ ತನಿಖೆಯ ನಂತರವಷ್ಟೇ ಯಾವ ಕಾರಣಕ್ಕೆ ಈ ಒಂದು ಹತ್ಯೆ ಆಗಿದೆ ಅನ್ನೋದು ತಿಳಿದು ಬರಬೇಕಾಗಿದೆ. ಆದ್ರೆ ತನಿಖೆಯ ಮೊದಲೇ ಇದೇ ಕಾರಣ ಅಂತ ಸ್ಪಷ್ಟ ಹೇಳೋಕೆ ಆಗೋದಿಲ್ಲ ಅನ್ನುವಂತ ಮಾಹಿತಿಯನ್ನು SP ಅವರು ಹೇಳಿದ್ರು. ಆದ್ರೆ ಇಲ್ಲಿ ಸೇರಿದಂತ ಒಂದಷ್ಟು ಜನ ಇದ್ದಾರೆ, ಆಕ್ರೋಶ ಭರಿತರಾಗಿ ಒಂದಷ್ಟು ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ SDP ಜಿಲ್ಲಾಧ್ಯಕ್ಷರು ಕೂಡ ಈ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅವರು ಇದು ಪ್ರತೀಕಾರಕ್ಕಾಗಿ ಹತ್ಯೆ ನಡೆದಿದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಜೊತೆಗೆ ಈ ಹಿಂದೆ ಒಂದಷ್ಟು ಜನ ಆಕ್ರೋಶ ಭರಿತರಾಗಿ ಮಾತಾಡಿದ್ರು. ಅಂದ್ರೆ ಶರಣ್ ಪಂಪೇಲ್ ಆಗಿರ್ಬೋದು, ಭರತ್ ಕುಂಡೇಲ್ ಆಗಿರ್ಬೋದು, ಶ್ರೀಕಾಂತ್ ಶೆಟ್ಟಿ ಆಗಿರ್ಬೋದು, ಇವರು ಆಕ್ರೋಶ ಭರಿತರಾಗಿ ಮಾತಾಡಿದ್ರು. ಇವರ ವಿರುದ್ಧ ಒಂದಷ್ಟು ಪ್ರಕರಣ ದಾಖಲಾಗಿದೆ ಹೊರತು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಲಿಲ್ಲ. ಅವರ ವಿರುದ್ಧ ಕ್ರಮ ಕೈಗೊಂಡಿದ್ರೆ ಇಂಥದ್ದು ಆಗ್ತಾ ಇರ್ಲಿಲ್ಲ ಅನ್ನುವಂತ ಮಾತನ್ನು ಅನ್ವರ್ ಸಾದತ್ ಅವರು ಅಂದ್ರೆ SDP ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸಾದತ್ ಅವರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಈ ಹತ್ಯೆ ಆಗಿದೆ ಮತ್ತು ಹಂತಕರೇನಿದ್ದಾರೆ ಅವರ ಜಾಡನ್ನು ಹಿಡಿದು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ತಂದಿರುವಂತದ್ದು. ಮೇ 30ರವರೆಗೂ ಕೂಡ ಒಂದು ನಿಷೇಧಾಜ್ಞೆ ಇರುವಂತದ್ದು. ಜೊತೆಗೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳೇನಿದೆ ಅಂದ್ರೆ ಮಂಗಳೂರಿನಲ್ಲಿ ಒಂದಷ್ಟು ಸೂಕ್ಷ್ಮ ಪ್ರದೇಶ ಅಂತ ಹೇಳಿದೆ, ಆ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಹೆಚ್ಚಿನ ಪೊಲೀಸರನ್ನು ಕರೆಸಿಕೊಂಡು ಆಂಟಿ ಕಮ್ಯುನಲ್ ಫೋರ್ಸ್ ರಚನೆ ಬಗ್ಗೆ ಪರಮೇಶ್ವರ್ ಅವರು ಮಾತನಾಡಿದ್ರು. ಅದು ಏನಾಯ್ತು ಅನ್ನೋದ್ರ ಅಪ್ಡೇಟ್ ಕೂಡ ಬಾಕಿ ಇದೆ ಸರ್ಕಾರದ ಕಡೆಯಿಂದ ಆಚೆ ಬರೋದು. ಎನಿವೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಈ ಪ್ರಕರಣ ಮಂಗಳೂರಿನಲ್ಲಿ ನಡೆದಿರುವ ಮತ್ತೊಂದು ಬರ್ಬರ ಹತ್ಯೆ ಪ್ರಕರಣದ ಕಂಟಿನ್ಯೂಸ್ ಅಪ್ಡೇಟ್ ಹಾಗೆ ಫಾಲೋ ಅಪ್ ರಿಪಬ್ಲಿಕ್ ಕನ್ನಡದಲ್ಲಿ ಆಗ್ತಾ ಇರುತ್ತೆ. ಪೊಲೀಸ್ ಇಲಾಖೆಯಿಂದ ಈ ಕೃತ್ಯದ ಅಸಲಿ ಕಾರಣದ ಬಗ್ಗೆ ಮಾಹಿತಿ ಹೊರಬಿದ್ದ ತಕ್ಷಣ ಅದರ ಅಪ್ಡೇಟ್ ಅನ್ನು ನಾವು ವೀಕ್ಷಕರ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಸ್ವಚ್ಛ BJP ಅಭಿಯಾನ ಶುರುವಾದಂತೆ ಕಾಣ್ತಾ ಇದೆ. ಮೊದಲು ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟಿದ್ದ ಕೇಸರಿ ಸೇನೆ ಇದೀಗ ಮತ್ತಿಬ್ಬರು ಶಾಸಕರನ್ನ ಪಕ್ಷದಿಂದ ಹೊರಗಿಟ್ಟಿದೆ. ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾ ಇದ್ರು, ಪಕ್ಷದ್ರೋಹವನ್ನು ಸಹಿಸಿಕೋಬಾರದು. ಬಸನಗೌಡ ಯತ್ನಾಳ್ ಬಳಿಕ ಮತ್ತಿಬ್ಬರಿಗೆ ಬಿಜೆಪಿ ಶಾಕ್. ಹೆಬ್ಬಾರ್ ST ಸೋಮಶೇಖರ್ಗೆ ಗೇಟ್ ಪಾಸ್. ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಮತ್ತಿಬ್ಬರು ಶಾಸಕರಿಗೆ ಬಿಜೆಪಿ ಉಚ್ಚ
ಉಚ್ಚಾಟನೆಯ ಶಾಕ್ ನೀಡಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಕ್ಕೆ ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್, ಯಶವಂತಪುರದ ಎಸ್ಟಿ ಸೋಮಶೇಖರ್ ರನ್ನ ಪಕ್ಷದಿಂದ 6 ವರ್ಷ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರ ಜೊತೆ ಓಡಾಡುತ್ತಿದ್ದ ಇಬ್ಬರಿಗೂ ಕೋಕ್ ಕೊಟ್ಟ ಬಿಜೆಪಿ ಇತರರಿಗೂ ಈ ಮೂಲಕ ಎಚ್ಚರಿಕೆ ನೀಡಿದೆ. ಭಾರತೀಯ ಜನತಾ ಪಾರ್ಟಿ ಬಂದ್ಮೇಲೆ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಕ್ಕಿತ್ತು ಸರ್ಕಾರ ಬಂದ ನಂತರದಲ್ಲಿ. ಆದ್ರೆ ಸರ್ಕಾರ ಎಲ್ಲ ವಿರೋಧ ಪಕ್ಷದಲ್ಲಿ ಕೂರ್ಬೇಕು ಅಂದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಯ್ತು ಕಾಣುತ್ತೆ. ಹಾಗಾಗಿ ಏನು ಪಕ್ಷ ವಿರೋಧಿ ಪಕ್ಷದ ವಿರುದ್ಧ ಏನು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನ್ ಮಾಡ್ತಾ ಇದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಾ ಇದನ್ನು ಸ್ವಾಗತ ಮಾಡ್ತೇನೆ. ಪ್ರಜಾಪ್ರಭುತ್ವ ಅಭಿಪ್ರಾಯ ಸ್ವಾತಂತ್ರ್ಯವನ್ನ ಗೌರವಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತವೂ ಕೂಡ ಸಹಿಸಿಕೊಳ್ಬಹುದು, ಆದ್ರೆ ಪಕ್ಷದ್ರೋಹವನ್ನ ಸಹಿಸಿಕೋಬಾರದು. ಇಬ್ಬರು ಅತೃಪ್ತ ಶಾಸಕರು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ರು. ಅದೇ ಕಾರಣಕ್ಕೆ ಅಮಾನತು ಶಿಕ್ಷೆ ವಿಧಿಸಲಾಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಸೋಮಶೇಖರ್ ಹೆಬ್ಬಾರ್ ಕಾಂಗ್ರೆಸ್ ಪರ ಮತ ಚಲಾಯಿಸಿದ್ರು. ಕಾಂಗ್ರೆಸ್ ಜೊತೆ ಬಹಿರಂಗವಾಗಿ ಗುರುತಿಸಿಕೊಂಡಿದ್ರು. ಕಾಂಗ್ರೆಸ್ ಕಾರ್ಯಕ್ರಮಗಳಿಗೂ ಹೋಗ್ತಿದ್ರು. ಬಿಜೆಪಿಯ ಸಾಲು ಸಾಲು ಸಭೆಗಳಿಗೆ ಶಾಸಕರು ಗೈರಾಗಿದ್ರು. ಉಚ್ಚಾಟಿತ ಶಾಸಕರು ರೇಪ್ ಮಾಡಿಲ್ಲ ಅಲ್ವಾ? ಬಿಜೆಪಿ ರೆಬಲ್ಸ್ ಬೆನ್ನಿಗೆ ನಿಂತ ಡಿಸಿಎಂ ಡಿಕೆಶಿ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ಕೈಗೊಂಡಿದ್ದಾರೆ. ಅವರಿಬ್ರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿಲ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿಲ್ವಲ್ಲ, ಅವರಿಬ್ರು ಯಾರಿಗೂ ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಒತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ. ಪಕ್ಷದ ನಡೆಯನ್ನು ಸ್ವಾಗತಿಸಿದ ಎಸ್ಟಿಎಸ್ ಹೆಬ್ಬಾರ್. ಸಂತೋಷವಾಗಿ ಅವರೇನು ಹೈಕಮಾಂಡ್ ಕೊಟ್ಟಿದ್ದಾರೆ ಅದನ್ನ ಸ್ವೀಕಾರ ಮಾಡಿದ್ದೇನೆ. ಅದರಲ್ಲಿ ಗುಂಪುಗಾರಿಕೆ ವಿಪರೀತ ಇದೆ. ಇವನ್ ಕಂಡ್ರೆ ಆಗಲ್ಲ, ಅವನ್ ಕಂಡ್ರೆ ಇವನಿಗಾಗಲ್ಲ, ಆ ಥರದ್ದು ಇದೆ. ಇವನು ಬೆಳಿತಾನೆ ಅಂತ ಅವ್ನು ಇದು ಇದರಲ್ಲಿ ಇರ್ತಕ್ಕಂಥ ಸಾಮಾನ್ಯದ್ದು. ಯಾರು ತುಳಿಯೋಕ್ಕಾಗೋದಿಲ್ಲ. ನೋಡಿ, ನಾನು ಬೇರೆಯವ್ರನ್ನ ತುಳಿಯೋಕೆ ಹೋಗೋದಿಲ್ಲ. ನನ್ನ ಲಿಮಿಟ್ ಏನಿರ್ತದೆ ಆ ಲಿಮಿಟ್ಗೆ ನಾನು ಇರ್ತೀನಿ. ಅನ್ನೆಸರಿ ಇನ್ವಾಲ್ವ್ಮೆಂಟ್ ಆಗೋದು ಮತ್ತೊಂದಾಗೋದು ಯಾವುದೂ ಕೂಡ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಣಯ ತಗೊಳ್ತಾರೆ. ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸಿ ನಿರ್ಣಯ ಮಾಡ್ತಾರೆ. ಹಾಗಾಗಿ ನನ್ನ ಕ್ಷೇತ್ರದ ಜನರಲ್ಲಿ ಯಾವ ಗೊಂದಲವೂ ಇಲ್ಲ. ಅದಾದ್ಮೇಲೆ ನಮ್ಮ ಜೊತೆಗಿರ್ತಾರೆ ಯಾವಾಗಲೂ. ನಾನು ಏನು ಮಾಡಿದ್ರು ನಮ್ಮ ಜೊತೆ ಜನ ಇರ್ತಾರೆ ಅಂತ ನಾನು ಹೇಳುವಷ್ಟರ ಮಟ್ಟಿಗೆ ನಾನು ಮೂರ್ಖ ಅಲ್ಲ. ನಾನು ಅದಾದ್ಮೇಲೆ ಜನ ನಮ್ಮನ್ನ ಗಮನಿಸ್ತಾರೆ. ಚರ್ಚೆ ಮಾಡಿಯೇ ನಾನು ನಿರ್ಣಯ ಮಾಡ್ತೀನಿ. ಈ ಹಿಂದೆ ಈ ಇಬ್ಬರು ನಾಯಕರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. 2019ರಲ್ಲಿ ಇಬ್ಬರು ಬಿಜೆಪಿ ಸೇರಿ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಹೆಬ್ಬಾರ್ ಕಾರ್ಮಿಕ ಸಚಿವರಾದ್ರೆ ಸೋಮಶೇಖರ್ ಸಹಕಾರ ಸಚಿವರಾಗಿ ಕೆಲಸ ಮಾಡಿದ್ರು. ಆದ್ರೆ ಕೆಲ ದಿನಗಳಿಂದ ಮಾತೃಪಕ್ಷದ ಸಂಪರ್ಕದಲ್ಲಿ ಇದ್ದಿದ್ದಕ್ಕೆ ಉಚ್ಚಾಟನೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿಯಿಂದ ಇವರಿಬ್ಬರನ್ನು ಕೂಡ ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಹಾಗಾದರೆ ಇವರ ಮುಂದಿನ ನಡೆ ಏನು ಮಾಡ್ಬೋದು, ಈಗಿರುವಂಥ ಅವಕಾಶಗಳೇನು? ಒಂದಷ್ಟು ವಿಚಾರಗಳಂತೂ ಇದ್ದೇ ಇರುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂತೆ ಅವ್ರು ಏನು ಮಾಡಿದ್ರು? ಸೈಲೆಂಟ್ ಆದರು. ಒಂದಷ್ಟು ದಿನ ಬಿ ಜೆ ಪಿ ಕೆಲ ನಾಯಕರ ವಿರುದ್ಧ ಆರ್ಭಟಿಸೋದನ್ನು ಬಿಟ್ಟರೆ ಬೇರೇನು ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ವೀಕ್ಷಕರ ಸದ್ಯದಲ್ಲಿ ಯಾವುದೇ ಚುನಾವಣೆಗಳಿಲ್ಲ. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೂಡ ಮತ್ತೊಂದು ಚುನಾವಣೆಗೆ ಹೋಗಬೇಕು ಅಂಥ ಒಂದು ರಿಸ್ಕನ್ನು ತಗೊಳ್ತಾರಾ ಇಬ್ಬರು ಕೂಡ? ಸದ್ಯಕ್ಕೆ ಆ ಲಕ್ಷಣಗಳಂತೂ ಕಂಡು ಬರ್ತಾ ಇಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಮೊದಲ ನಡೆ ಏನಿರ್ಬೋದು ಅಂತಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರಬಹುದು. ಕಾಂಗ್ರೆಸ್ ಸೇರಿಸ್ಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಕೆಲ ನಾಯಕರು ಹೇಳಿದ್ದಾರೆ ಕಾಂಗ್ರೆಸ್ಗೆ ನಾವು ಸೇರಿಸಿಕೊಳ್ಳೋದಿಲ್ಲ ಅಂತೇಳಿ. ಅದೆಲ್ಲವೂ ಕೂಡ ನಿರ್ಧಾರ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್. ಆದರೆ ಇವರಿಬ್ಬರ ನಡೆ ಏನು? ಕಾಂಗ್ರೆಸ್ಸಿಂದನೇ ಬಂದಂಥವ್ರು ಈಗ ವಾಪಸ್ ಗರ್ವಾಪ್ಸಿ ಆಗೋದಕ್ಕೆ ಚಾನ್ಸಸ್ಗಳಿದೆಯಾ? ಅದೆಲ್ಲದಕ್ಕೂ ಕೂಡ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕಂತೂ ಆ ನಡೆ ತುಂಬ ದೂರ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ರಾಜೀನಾಮೆಯನ್ನು ಕೊಡದೆ ಶಾಸಕ ಸ್ಥಾನದಲ್ಲೇ ಉಳಿದುಕೊಂಡು ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾ ಹೋಗ್ಬೋದು. ಕಾಂಗ್ರೆಸ್ಗೆ ಯಾವ ಥರ ಬೆಂಬಲ? ನಾಳೆ ಯಾವುದೋ ಒಂದು ಬಿಲ್ಗಳು ಪಾಸ್ ಆಗುವಂಥ ವಿಚಾರ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ, ಈ ಸ್ಥಳೀಯ ಮಟ್ಟದ ಚುನಾವಣೆಗಳು,
ಕಾಂಗ್ರೆಸ್ಗೆ ಬಾಹ್ಯವಾಗಿ ಬೆಂಬಲವನ್ನು ಮಾಡ್ತಾ ಹೋಗ್ಬೋದು. ಇಷ್ಟು ದಿನ ಅವ್ರು ಅದನ್ನೇ ಮಾಡ್ಕೊಂಡು ಬಂದಿದ್ದು. ಕಳೆದ ಅಧಿವೇಶನದಲ್ಲಿ ಕೂಡ ಅದನ್ನೇ ಮಾಡಿದ್ರು. ಮೊನ್ನೆ ಅಷ್ಟೇ ಅದೊಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಚುನಾವಣೆನೂ ಆಯಿತು. ಅದರಲ್ಲೂ ಕೂಡ ಅವರು ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರು. ಈ ಥರದನ್ನು ಹಿಂದೆ ಮಾಡ್ತಾಯಿದ್ರು, ಇನ್ನು ಮುಂದೆ ಕೂಡ ಅವರು ಮಾಡಬಹುದು. ಅಂದರೆ ಶಾಸಕ ಸ್ಥಾನದಲ್ಲೇ ಇದ್ದುಕೊಂಡು ಇದ್ಯಾವುದನ್ನು ಕೂಡ ಮಾಡದೆ ತಮ್ಮ ಪಾಡಿಗೆ ತಾವಿದ್ಬಿಡೋದು, ತಟಸ್ಥವಾಗಿ ಉಳಿದುಕೊಳ್ಳೋದು. ಆ ಕಡೆ BJPಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆನ ಕೊಡದೆ, ಈ ಕಡೆ ಕಾಂಗ್ರೆಸ್ಗೂ ಕೂಡ ಒಂದು ಬೆಂಬಲವನ್ನು ಕೊಡದೆ, ಬಾಹ್ಯವಾಗಿ ಬೆಂಬಲವನ್ನು ಕೊಡದೆ ತಟಸ್ಥವಾಗಿ ಉಳಿಯೋದು. ಮುಂದಿನ ಚುನಾವಣೆ ನಡೆಯೋವರೆಗೂ ಕೂಡ 2028 ನಡೆಯುವಂಥ ಚುನಾವಣೆವರೆಗೂ ಕೂಡ ಹಾಗೆ ಶಾಸಕ ಸ್ಥಾನದಲ್ಲಿರೋದು, ಕ್ಷೇತ್ರಕ್ಕೆ ಬರುವಂಥ ಅನುದಾನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗೋದು, ಈ ಕೆಲಸವನ್ನು ಕೂಡ ಮಾಡಬಹುದು. 4ನೇ ನಡೆ ಯಾವುದು ಅಂತಂದರೆ, ಶಾಸಕ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ, ನೆಕ್ಸ್ಟ್ ಕಮ್ಮಿಂಗ್ ಎಲೆಕ್ಷನ್ ನಾವು ನೋಡ್ಕೊಳ್ತೀವಿ ಅಂಥೇಳಿ ಆ ದಿಟ್ಟ ನಿರ್ಧಾರವನ್ನು ಮಾಡಿ ಅವರು ಶಾಸಕ ಸ್ಥಾನದಿಂದ ಹೊರ ನಡೆಯುವಂಥ ಕೆಲಸವನ್ನು ಮಾಡ್ಬೋದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಚುನಾವಣೆಗೆ ಅವರು ಎದುರಿಸ್ಬೋದು. ಆದರೆ BJPಯಿಂದ ಅವರು ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ ಮುಂದಿನ 6 ವರ್ಷ. ಇದು ಉಚ್ಚಾಟನೆಯ ಒಂದು ಉದ್ದೇಶ. ಹಾಗಾಗಿ ಒಂದು ವೇಳೆ ವೀಕ್ಷಕರೇನಾದರೂ ವಿಪ್ ಜಾರಿ ಮಾಡಿದ್ದೇ ಆದರೆ ಇವರ ಪ್ಲಾನಿಂಗ್ ಎಲ್ಲವೂ ಕೂಡ ಉಲ್ಟಾ ಆಗುವಂಥ ಚಾನ್ಸಸ್ ಇದೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು ವಿಪ್ ಜಾರಿ ಮಾಡ್ತೀವಿ ಅಂತೇಳಿ, ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ. ಇದಂತೂ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಬೆಳವಣಿಗೆಗಳಾಗುತ್ತೆ, ಹಲವು ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ, ಹಲವು ಟರ್ನ್ಗಳು ಕೂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೆಲ್ಕಮ್ ಬ್ಯಾಕ್. ಬ್ರೇಕ್ಗಿಂತ ಮುಂಚೆ BJPಯಲ್ಲಿ ನಡೀತಾ ಇರುವ ಆಪರೇಷನ್ ಕ್ಲೀನಿಂಗ್ ಬಗ್ಗೆ ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಆಪರೇಷನ್ ಮಿನಿಸ್ಟರ್ ಗಿರಿ ನಡೆಯುತ್ತಾ ಅಂತ ಹೇಳಿ ನಿರೀಕ್ಷೆಗಣ್ಣಿನಿಂದ ಇದ್ದ ಶಾಸಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೊಂಚ ಶಾಕಿಂಗ್ ಸುದ್ದಿಯನ್ನು ನೀಡಿದೆ. ಹೆಂಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2 ವರ್ಷ ತುಂಬಿದೆ. ಹೀಗಾಗಿ ರಾಜಕಾರಣದಲ್ಲಿ, ಅದರಲ್ಲೂ ಕ್ಯಾಬಿನೆಟ್ನಲ್ಲಿ ಬಿರುಸಿನ ಚಟುವಟಿಕೆಗಳು, ಬದಲಾವಣೆಗಳು ನಡೀಬಹುದು ಅನ್ನೋ ನಿರೀಕ್ಷೆ ಇತ್ತು. ಶಾಸಕರಾಗಿರುವವರು ಮಿನಿಸ್ಟರ್ ಹುದ್ದೆಗೆ ಮುಂಬಡ್ತಿಯನ್ನ ಪಡೆದುಕೊಳ್ಳುವ ಆಸೆಯಿಂದಲೇ ಹೈಕಮಾಂಡ್ನ ನಿರ್ಧಾರದ ಕಡೆಗೆ ಗಮನಿಸ್ತಾ ಇತ್ತು. ಆದರೆ ಇದೀಗ ಹೈಕಮಾಂಡ್ ಆ ಎಲ್ಲ ಆಕಾಂಕ್ಷಿತರಿಗೆ ಒಂದು ಶಾಕ್ ಕೊಟ್ಟಿದೆ. ಜೊತೆಗೆ ಯಾವಾಗ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋದರ ಹಿಂಟನ್ನು ಕೂಡ ಕೊಟ್ಟಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರಿಗೆ ಬಿಗ್ ಶಾಕ್. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡೋದಿಲ್ವಂತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ತುಂಬುತ್ತಿದ್ದಂತೆಯೇ ಇರೋಬ್ಬರು ಶಾಸಕರು ನಾನ್ ಮಂತ್ರಿ ಆಗಬೇಕು, ನಾನೇ ಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಪಕ್ಷ ಶಾಕ್ ಕೊಟ್ಟಿದೆ. ಸರ್ಕಾರಕ್ಕೆ 2.5 ವರ್ಷವಾಗುವವರೆಗೂ ಯಾವುದೇ ರೀತಿಯ ಬೇಡಿಕೆಯೊಂದಿಗೆ ನಮ್ಮ ಬಳಿ ಬರಬೇಡಿ ಎಂದು ಕಾಂಗ್ರೆಸ್ ಹೈಕಮಾಂಡ್ ಪ್ರಮುಖ ಹುದ್ದೆಗಳ ಆಕಾಂಕ್ಷಿಗಳಿಗೆ ಕಟ್ಟಾಜ್ಞೆ ಹೊರಡಿಸಿದೆ. ದೆಹಲಿ ನಾಯಕರ ಹುಕುಂ ಕಿವಿಗೆ ಬೀಳುತ್ತಿದ್ದಂತೆಯೇ ಆಕಾಂಕ್ಷಿಗಳು ತೆರೆಮರೆಯ ಕಸರತ್ತು ಆರಂಭಿಸಿದ್ದಾರೆ. ಗಾಡ್ ಫಾದರ್ಗಳ ಬೆನ್ನು ಹತ್ತತೊಡಗಿದ್ದಾರೆ. ಹೀಗಾಗಿಯೇ ಸಂಪುಟ ಪುನಾರಚನೆ, ಹಿರಿಯರು ಸಚಿವ ಸ್ಥಾನ ಬಿಟ್ಟುಕೊಡಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಎಂಬ ಹೇಳಿಕೆಗಳು ಮತ್ತೆ ಕೇಳಿ ಬರತೊಡಗಿದೆ. ಕ್ರಿಯೆನೂ ಇಲ್ಲ, ಪ್ರತಿಕ್ರಿಯೆನೂ ಇಲ್ಲ. ಪಕ್ಷ ಒಗ್ಗಟ್ಟಾಗಿದೆ. ನಮ್ಮ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಗಪ್ ಚಿಪ್ ಅಂತ. ಅದನ್ನ ಪಾಲನೆ ಮಾಡೋದು ಎಲ್ಲರ ಧರ್ಮ. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಆಗುವವರೆಗೂ ಬೇಡಿಕೆ ಇಡಲೇಬೇಡಿ ಎಂದು ಹೈಕಮಾಂಡ್ ಹೇಳಿದೆಯಂತೆ. 2.5 ವರ್ಷದ ಬಳಿಕ ದೊಡ್ಡ ಮಟ್ಟದಲ್ಲಿ ಸಂಪುಟ ಪುನರ್ರಚನೆ ಆಗುವ ನಿರೀಕ್ಷೆ ಇದ್ದು 10ಕ್ಕೂ ಹೆಚ್ಚು ಪ್ರಭಾವಿ ಸಚಿವರು ಪಟ್ಟ ಬಿಟ್ಟರೂ ಬಿಡಬಹುದು. ಹೊಸಬರಿಗೆ ಅವಕಾಶ ಸಿಗುತ್ತೆ ಎಂಬ ಆಸೆ ಕಾಂಗ್ರೆಸ್ ಮುಖಂಡರಲ್ಲಿ ಇದ್ದಂತೆ, ಇನ್ನೊಂದೆಡೆ ಅರಸು ದಾಖಲೆ ಮುರಿಯುವ ಆಸೆ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಇದೆ. ದೇವರಾಜ್ ಅರಸ್ 7 ವರ್ಷ 11 ತಿಂಗಳ ಕಾಲ ಸಿಎಂ ಆಗಿದ್ರು. ಅವರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯ ಏಪ್ರಿಲ್ 19ರವರೆಗೂ ಸಿಎಂ ಆಗಿರಬೇಕು. ಆ ದಾಖಲೆ ಆಗಬೇಕು ಅನ್ನೋದು ಸಿದ್ದು ಮತ್ತು ಅವರ ಆಪ್ತರ ಇಂಗಿತ. ದೆಹಲಿ ನಾಯಕರ ಮಾತಿನ ಬಗ್ಗೆ ತರಹೇವಾರಿ ಚರ್ಚೆ ಶುರುವಾಗಿದೆ. ಸಚಿವ ಸಂಪುಟ ಪುನಾರಚನೆಯು 1-2.5 ವರ್ಷದ ನಂತರ ನಡೆಯಬಹುದು, ಅಥವಾ ದೇವರಾಜ್ ಅರಸ್ ದಾಖಲೆ ಮುರಿದ ನಂತರ ಸಂಪುಟ ವಿಸ್ತರಣೆ ಆಗುತ್ತದೆ ಎಂಬುದು ಶಾಸಕರ ಮನದಲ್ಲಿರುವ ಮಾತು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತುಂಬ ಜನ ಆಕಾಂಕ್ಷಿಗಳಿದ್ರು, ಆಸೆಯನ್ನು ಇಟ್ಟುಕೊಂಡಿದ್ರು, ಕನಸನ್ನು ಕೂಡ ಕಾಣ್ತಾ ಇದ್ರು. ನಮಗೆ ಈ ಸಲ 100% ಕ್ಯಾಬಿನೆಟ್ನಾಗೆ ಸೇರಿಸ್ಕೊಳ್ತಾರೆ ಅಂತೇಳಿ, ನಾವು ಕೂಡ ಮಂತ್ರಿ ಆಗ್ತೀವಿ ಅಂತೇಳಿ ಆಸೆಯನ್ನು ಇಟ್ಟುಕೊಂಡಿದ್ರು. ಅದರಲ್ಲಿ ಕೆಲವರು ಕಾಂಗ್ರೆಸ್ಗೆ ನಂಬಿಕೊಂಡು ಬಂದಂಥವ್ರು ಇದ್ದಾರೆ, ಕೆಲವರು ಮಂತ್ರಿಗಿರಿಯನ್ನು ಬಿಟ್ಟುಕೊಟ್ಟು ಈಗ ಶಾಸಕರಾಗಿದ್ದುಕೊಂಡು ಜೈಲಿಗೆ ಹೋಗಿ ವಾಪಸ್ ಬಂದು ಅವರು ಕೂಡ ರೆಡಿಯಾಗಿದ್ದಾರೆ. ನಮಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟವ್ರೆ ಮಂತ್ರಿ ಮಾಡೇ ಮಾಡ್ತೀವಿ ಅಂತೇಳಿ, ಹಾಗಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಅಂತೇಳಿ ಆಸೆಯಲ್ಲಿದ್ದಂಥವರು ಮೊದಲ ಸಾಲಲ್ಲಿರುವಂಥವರು ಬಿ ನಾಗೇಂದ್ರ ಅವರು, ಬಳ್ಳಾರಿ. ಇನ್ನು ಅರಸೀಕೆರೆ JDSನಿಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ಗೆದ್ದು ಬಹಳ ಸವಾಲನ್ನು ಎದುರಿಸಿದ್ರು ಶಿವಲಿಂಗೇಗೌಡರು. ಅವ್ರಿಗೂ ಕೂಡ ನಾವು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು, ಅವ್ರಿಗೂ ಕೂಡ ಇಲ್ಲ. ನರೇಂದ್ರ ಸ್ವಾಮಿ ಮಳವಳ್ಳಿ, ಅವ್ರಿಗೂ ಕೂಡ ಸದ್ಯಕ್ಕೆ ಮಂತ್ರಿಗಿರಿ ಕನಸಷ್ಟೇ. ಧಾರವಾಡ ವಿನಯ್ ಕುಲಕರ್ಣಿ, ಪರಿಷತ್ ಸದಸ್ಯರಾಗಿರುವಂಥ BK ಹರಿಪ್ರಸಾದ್ ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ನನಗೆ ಮಂತ್ರಿಗಿರಿ ಬೇಕು ಅಂಥೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಸಲ ಸಿಗುತ್ತೆ, ಈ ತಿಂಗಳಲ್ಲಿ ಆಗೋಗುತ್ತೆ ಅಂತೇಳಿ ಈಗೋ ಆದ್ವಿ ಆಗೋ ಆದ್ವಿ ಅಂದ್ಕೊಂಡೇ ಇದ್ರು, ಆದರೆ ಆಗಲಿಲ್ಲ. ನೆಕ್ಸ್ಟ್ ಮಾಗಡಿ, DK ಶಿವಕುಮಾರ್ ಅವರ ಪರಮಾಪ್ತ HC ಬಾಲಕೃಷ್ಣ ಅವರು. ಅದಾದ ಬಳಿಕ ಹುನಗಂದ, ವಿಜಯಾನಂದ ಕಾಶಪ್ಪನವರ್. ಅಥಣಿ ಅತಿ ಹೆಚ್ಚು ಮತಗಳ ಹಂತದಲ್ಲಿ ಗೆದ್ದಂಥವರು ಲಕ್ಷ್ಮಣ್ ಸವದಿ ಅವರು ಈ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ. ಆದರೆ ಲಕ್ಷ್ಮಣ್ ಸವದಿ ಅವರಿಗೆ ಸಿಗಲೇ ಇಲ್ಲ. ವಿಜಯನಗರ M ಕೃಷ್ಣಪ್ಪ ಅವರು, ಅವ್ರಿಗೂ ಕೂಡ ಸದ್ಯಕ್ಕೆ ಕನಸು. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು 3 ಬಾರಿ ಗೆದ್ದು ಬಂದಿದ್ದೀವಿ ಅಂತಂದರು. ಜೇವರ್ಗಿ ಅಜಯ್ ಸಿಂಗ್ ಅವರು, ಅವ್ರಿಗೂ ಇಲ್ಲ. ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಅವರು, ಅವ್ರಿಗೂ ಸದ್ಯಕ್ಕಿಲ್ಲ. ಆಳಂದ ಕ್ಷೇತ್ರದ BR ಪಾಟೀಲ್, ಅವ್ರಿಗೂ ಕೂಡ ಸದ್ಯಕ್ಕೆ ಮಂತ್ರಿಗಿರಿ ಇಲ್ಲ. ಇನ್ನು ಬೈ ಎಲೆಕ್ಷನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರದ ಭರ್ಜರಿ ಗೆಲುವು ದಾಖಲು ಮಾಡಿದಂಥ CP ಯೋಗೇಶ್ವರ್ ಅವರು ಕೂಡ ನಮಗೆ ಸಿಗುತ್ತೆ ಅಂತ ಕನಸನ್ನು ಕಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಮಂತ್ರಿಗಿರಿ ಇಲ್ಲ ಅನ್ನೋದು ಈಗ ಸ್ಪಷ್ಟ. ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣಗೆ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ಇಷ್ಟು ದಿನ ಸಾಲು ಸಾಲು ಸಾಕ್ಷ್ಯಗಳು ಸಿಕ್ಕಿದ್ವು. ಇದೀಗ ಮಾಜಿ ಡ್ರೈವರ್ ಯಾರೂ ಊಹೆ ಮಾಡಿಕೊಳ್ಳಲಾರದಂತಹ ಸ್ಫೋಟಕ ಸಾಕ್ಷ್ಯವನ್ನು ನುಡಿದಿದ್ದಾನೆ. ಆ ಸಂಬಂಧ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜೈಲಲ್ಲಿದ್ದರೂ ಪ್ರಜ್ವಲ್ನನ್ನ ಕಾಡ್ತಿದ್ದಾನೆ ಮಾಜಿ ಡ್ರೈವರ್. ಮಾಜಿ ಸಂಸದನಿಗೆ ಟೆನ್ಷನ್ ತಂದಿಟ್ಟ ಸ್ಫೋಟಕ ಸಾಕ್ಷ್ಯ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಇದರ ಮಧ್ಯೆ ಕೋರ್ಟ್ನಲ್ಲಿ ಡ್ರೈವರ್ ಕಾರ್ತಿಕ್ ಸಾಕ್ಷ್ಯ ಹೇಳಿರೋ ವಿಚಾರ ತಿಳಿದು ಒಂದರ ನಂತರ ಒಂದು ಸಂಕಷ್ಟಗಳು ಬರ್ತಾನೆ ಇದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಪ್ರಜ್ವಲ್ ರೇವಣ್ಣನ ಮಾಜಿ ಚಾಲಕ ಕಾರ್ತಿಕ್ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿಕೆ ದಾಖಲಿಸುವಾಗ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ ಮೊಬೈಲ್ನಲ್ಲಿ 200 ಹುಡುಗಿಯರ ಅಶ್ಲೀಲ ಫೋಟೋಗಳು, 40ರಿಂದ 50 ವಿಡಿಯೋಗಳಿದ್ವು ಅಂತ ಕಾರ್ತಿಕ್ ನ್ಯಾಯಾಲಯದ ಮುಂದೆ ತಿಳಿಸಿದ್ದಾರಂತೆ. ಪ್ರಜ್ವಲ್ ಅಶ್ಲೀಲ ಆಟಗಳ ಬಗ್ಗೆ ಭವಾನಿ ರೇವಣ್ಣಗೂ ಮಾಹಿತಿ ಇತ್ತಂತೆ. ಇದರಿಂದ ತಾಯಿ ಮಗನ ನಡುವೆ ಮಾತು ಮುರಿದಿತ್ತಂತೆ. 2009ರಿಂದ HD ರೇವಣ್ಣ ಅವರ ಪತ್ನಿ ಭವಾನಿ ಮತ್ತು ಮಗ ಸೂರಜ್ ಕಾರಿಗೆ ಚಾಲಕನಾಗಿದ್ದೆ. ನಂತರ 2018ರಿಂದ ಮಾಜಿ ಸಂಸದ ಪ್ರಜ್ವಲ್ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದೇನೆ. ಪ್ರಜ್ವಲ್ ಸಂಚಾರ ಮಾಡ್ತಿದ್ದಾಗ ಕಾರಿನಲ್ಲೇ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ರು. ನಾನು ಆ ಕಡೆ ನೋಡಿದ್ರೆ ಮೊಬೈಲ್ ತಿರುಗಿಸಿಕೊಳ್ತಾ ಇದ್ರು. ಅದೊಂದು ದಿನ ಪ್ರಜ್ವಲ್ ಜಯನಗರದಲ್ಲಿನ ಫ್ರೆಂಡ್ ಮನೆಗೆ ಹೋದಾಗ ಕಾರಿನಲ್ಲೇ ಮೊಬೈಲ್ ಬಿಟ್ಟಿದ್ರು. ಮೊಬೈಲ್ ತೆಗೆದು ನೋಡಿದಾಗ ಸುಮಾರು 200 ಹುಡುಗಿಯರ ಅಶ್ಲೀಲ ಫೋಟೋ ಪತ್ತೆಯಾಯಿತು. 30ರಿಂದ 40 ಹುಡುಗಿಯರ ಅಶ್ಲೀಲ ವಿಡಿಯೋಗಳು ಇದ್ವು. ಈ ವಿಚಾರವನ್ನ ಭವಾನಿ ರೇವಣ್ಣಗೆ ತಿಳಿಸಲು ನನ್ನ ಮೊಬೈಲ್ಗೆ ವರ್ಗಾಯಿಸಿಕೊಂಡೆ. ಬಳಿಕ ನಾನು ಭವಾನಿ ರೇವಣ್ಣಗೆ ಈ ಬಗ್ಗೆ ವಿಷಯ ತಿಳಿಸಿದೆ. ಭವಾನಿ ಆ ಫೋಟೋ ವಿಡಿಯೋಗಳನ್ನು ತಮಗೆ ಕಳುಹಿಸುವಂತೆಯೂ ಕೂಡ ಹಾಗೂ ಎಲ್ಲಿಯೂ ಬಹಿರಂಗ ಪಡಿಸದಂತೆ ಸೂಚನೆ ಕೊಟ್ಟಿದ್ರು ಅಂತ ಕಾರ್ ಚಾಲಕ ಕಾರ್ತಿಕ್ ತಿಳಿಸಿದ್ದಾರೆ. ವಿಡಿಯೋ ಕಳಿಸುತ್ತಿದ್ದಂತೆಯೇ ಭವಾನಿ ರೇವಣ್ಣ ಪ್ರಜ್ವಲ್ ಜೊತೆ ಮಾತು ಬಿಟ್ಟರು. ವಿಡಿಯೋ ಫೋಟೋಗಳ ಬಗ್ಗೆ ಹೇಳಿದ್ದು ಯಾರು ಅಂತ ಪ್ರಜ್ವಲ್ ಕೇಳಿದ್ದಕ್ಕೆ ಚಾಲಕ ಕಾರ್ತಿಕ್ ಹೇಳಿದ್ದು ಅಂತ ಭವಾನಿ ಹೇಳಿದ್ರು. ಆ ಬಳಿಕ ಪ್ರಜ್ವಲ್ ರೇವಣ್ಣ ಫೋನ್ ಮಾಡಿ ನನಗೆ ಬೈದ. 2022ರಲ್ಲಿ ನಾನು ಕೆಲಸ ಬಿಟ್ಟೆ ಎಂದು ಕಾರ್ತಿಕ್ ಸಾಕ್ಷಿ ನುಡಿದಿದ್ದಾರೆ. ಇದೆಲ್ಲ ಹೇಳಿಕೆಗಳ ಮುಂದೆ ಪ್ರಜ್ವಲ್ಗೆ ಸಂಕಷ್ಟ ತಂದೊಡೋದು ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಪಾಕಿಸ್ತಾನಕ್ಕೆ ಬುದ್ಧಿ ಬರೋ ಲಕ್ಷಣಗಳಂತೂ ಇಲ್ವೇ ಇಲ್ಲ. ಮೂರು ಯುದ್ಧ ಸೋತ್ ಸುಣ್ಣ ಆಗಿದೆ. ಆದರೂ ಪದೇ ಪದೇ ಭಾರತದ ವಿರುದ್ಧ ಕಾಲ್ ಕೆರೆದು ಬಂದು ಕ್ವಾಟ್ಲೆ ಮಾಡ್ಕೊಳ್ತಲೇ ಇದೆ. ಅದೇ ಕಾರಣಕ್ಕೆ ಆಪರೇಷನ್ ಸಿಂಧೂರದ ಪೆಟ್ಟು ಬಿದ್ದಿದೆ. ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಇವತ್ತು ಮತ್ತಷ್ಟು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಜಸ್ಟ್ ಟ್ರೈಲರ್, ಕೆಣಕಿದ್ರೆ ಸಿನಿಮಾ ತೋರಿಸ್ತೀವಿ. ಪಾಕಿಸ್ತಾನ ಬೆಚ್ಚಿ ಬೀಳಿಸುವಂತ ಮಾತನಾಡಿದ ಮೋದಿ. ಪ್ರಧಾನಿ ಮೋದಿ ಮತ್ತೆ ಅಕ್ಷರಶಃ ಅಬ್ಬರಿಸಿದ್ದಾರೆ. ಅವರ ಒಂದೊಂದು ಮಾತು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್, ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನಿರ್ಗೆ ಭೀತಿ ಹೆಚ್ಚಿಸಿದೆ. ಗುಜರಾತ್ ಪ್ರವಾಸದ ಸಂದರ್ಭದಲ್ಲಿ ಗಾಂಧಿನಗರದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ 1960ರ ಸಿಂಧೂ ಜಲ ಒಪ್ಪಂದದ ವಿವರ ಪ್ರಸ್ತಾಪಿಸಿ ಭಾರತ ಈಗ ಹಳೆಯ ಒಪ್ಪಂದಗಳಿಗೆ ಹೊರಬರಲು ಸಿದ್ಧವಾಗಿದೆ ಎಂದು ಸಂದೇಶ ರವಾನಿಸಿದರು. ಪಟೇಲ್ ಮಾತಿಗೆ ಮಣೆ ಹಾಕಿದ್ರೆ ಪಿಒಕೆ ನಮ್ಮದಾಗ್ತಿತ್ತು. ಪರೋಕ್ಷವಾಗಿ ನೆಹರೂಗೆ ತಿವಿದ ಪ್ರಧಾನಿ ಮೋದಿ. देश के 3 टुकड़े कर दिए गए और उसी रात पहला आतंकवादी हमला कश्मीर की धरती पर हुआ. मां भारती का एक हिस्सा आतंकवादियों के बलबूते पर, मुजाहिदों के नाम पर पाकिस्तान ने हड़प ले लिया. अगर उसी दिन इन मुजाहिदों को मौत के घाट उतार दिया गया होता और सरदार पटेल की इच्छा थी कि पीओके वापस नहीं आता है तब तक सेना रुकनी नहीं चाहिए, लेकिन सरदार साहब की बात मानी नहीं गई. ಸಿಂಧೂ ನದಿ ಜಲ ಒಪ್ಪಂದದ ಕರಾಳತೆ ಬಿಚ್ಚಿಟ್ಟ ಮೋದಿ. जम्मू कश्मीर की अन्य नदियों पर डैम बने हैं. उन डैम का सफाई का काम नहीं किया जाएगा, डिसिल्टिंग नहीं किया जाएगा. सफाई के लिए जो नीचे की तरफ गेट है वो नहीं खोले जाएंगे. 60 साल तक ये गेट नहीं खोले गए और जिसमें 100% पानी भरना चाहिए था, धीरे धीरे इसकी कैपेसिटी कम हो गई. 2%, 3% रह गया. ಈ ಬಾರಿ ಸಾಕ್ಷ್ಯ ಪಾಕಿಸ್ತಾನದಿಂದಲೇ ಬರ್ತಿದೆ. जब आतंकवाद के 9 ठिकाने तय करके 22 मिनट में, साथियों 22 मिनट में उनको ध्वस्त कर दिया. और इस बार तो सब कैमरा के सामने की सारी व्यवस्था रखी थी ताकि हमारे घर में कोई सबूत न मांगे. अब हमें सबूत नहीं देना पड़ रहा है, वो ऊपर वाला दे रहा है. ಮೇಕ್ ಇನ್ ಇಂಡಿಯಾ ಮಂತ್ರ ಜಪಿಸಿದ ಮೋದಿ. गणेश जी भी विदेश से आ जाते हैं. छोटी आंख वाले गणेश जी आएंगे. गणेश जी की आंख भी नहीं खुल रही है. होली होली रंग छिड़कना है, बोले विदेशी. हमें पता था, आप भी अपने घर जाकर के सूची बनाना. सचमुच में ऑपरेशन सिंदूर के लिए एक नागरिक के नाते मुझे एक काम करना है. आप घर में जाकर सूची बनाइए कि आपके घर में 24 घंटे में सुबह से दूसरे दिन सुबह तक कितनी विदेशी चीजों का उपयोग होता है. आपको पता ही नहीं होता है. आप हेयर पिन भी विदेशी उपयोग कर लेते हैं, कंघा भी विदेशी होता है, दांत में लगाने वाली जो पिन होती है वो भी विदेशी घुस गई है, हमें मालूम तक नहीं है. ಇಂದಿನ ಭಾಷಣದುದ್ದಕ್ಕೂ ಪಾಕಿಸ್ತಾನಿ ವಿರುದ್ಧ ಟೀಕೆ ಮಾಡಿ ಚೀನಾ ಹಾಗೂ ಕಾಂಗ್ರೆಸ್ ವಿರುದ್ಧ ಮೋದಿ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ವಾಯು ವೇಗದಲ್ಲಿ ಮುನ್ನುಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಶಸ್ತ್ರಬಲ ಕಂಡು ಇಡೀ ಜಗತ್ತೇ ಬೆಕ್ಕಸ ಬೆರಗಾಗಿತ್ತು. ಇದೀಗ ಮತ್ತೊಂದು ಮೋಡಿ ಮಾಡಲು ನಮ್ಮ ದೇಶ ಸಿದ್ಧತೆ ನಡೆಸಿದೆ. ಯಾವುದು ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಸಿದ್ಧವಾಗುತ್ತಿದೆ 5ನೇ ತಲೆಮಾರಿನ ಯುದ್ಧ ವಿಮಾನ. ಚೀನಾ ಪಾಕ್ಗೆ ಭರ್ಜರಿ ಸವಾಲೆಸೆಯಲಿದೆ ಭಾರತ. ಇದು 21ನೇ ಶತಮಾನ. ಯಾರು ಅತ್ಯಾಧುನಿಕ ತಂತ್ರಜ್ಞಾನದ ಅಸ್ತ್ರವನ್ನ ಹೊಂದಿರ್ತಾರೋ ಅವರು ಯುದ್ಧ ರಂಗದಲ್ಲಿ ಗೆದ್ದು ಬೀಗ್ತಾರೆ. ಆದ್ರೆ ಭಾರತ ಶಸ್ತ್ರಾಸ್ತ್ರ ಲೋಕದಲ್ಲಿ ಚೂರು ಹಿಂದೆ ಬಿದ್ದಿದೆ. ಚೀನಾ, ಅಮೆರಿಕ ಮತ್ತು ರಷ್ಯಾ ಈಗಾಗಲೇ 5ನೇ ತಲೆಮಾರಿನ ವಿಮಾನಗಳನ್ನ ಹೊಂದಿವೆ. ಪಾಕಿಸ್ತಾನವು ಚೀನಾದಿಂದ 5ನೇ ತಲೆಮಾರಿನ J-35 ಯುದ್ಧ ವಿಮಾನವನ್ನ ಖರೀದಿಸ್ತಾ ಇದೆ. ಇದರ ಮಧ್ಯೆ ಭಾರತವು ಸ್ವದೇಶಿ ಯುದ್ಧ ವಿಮಾನ ತಯಾರಿಗೆ ವೇಗ ನೀಡಿದೆ. ಆಮ್ಕ ಅಂದ್ರೆ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಮ್ಕ ಪ್ರೋಗ್ರಾಂ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಅನುಮೋದನೆಯನ್ನ ನೀಡಿದ್ದಾರೆ. ಈ ಯೋಜನೆಯಡಿ ಭಾರತವು ಅತ್ಯಾಧುನಿಕ ಯುದ್ಧ ವಿಮಾನವನ್ನ ತಯಾರಿಸಲಿದೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸುಧಾರಿತ ಮಿಲಿಟರಿ ಸಾಮರ್ಥ್ಯವನ್ನ ಹೊಂದಿರ್ತವೆ. ರಾಡರ್ನಿಂದ ತಪ್ಪಿಸಿಕೊಳ್ಳಬಲ್ಲ ತಾಕತ್ತು ಹೊಂದಿರ್ತವೆ. ಶತ್ರು ಕ್ಷಿಪಣಿ ಜೆಟ್ ದಾಳಿಯಿಂದ ತಪ್ಪಿಸಿಕೊಳ್ಳುವ ವ್ಯವಸ್ಥೆ ಇರುತ್ತೆ. ಈ ಯುದ್ಧ ವಿಮಾನ ಸೂಪರ್ ಸಾನಿಕ್ ಸ್ಪೀಡ್ನಲ್ಲಿ ಹೋಗಬೇಕು. ಆಗಲೇ 5th ಜನರೇಷನ್ ಫೈಟರ್ ಜೆಟ್ ಎನಿಸಿಕೊಳ್ಳುತ್ತೆ. ಅಮೆರಿಕದ F-22 ರಾಪ್ಟರ್, F-35 ಲೈಟನಿಂಗ್, ಚೀನಾದ J-20, ರಷ್ಯಾದ ಸುಖೋಯ್ Su-57 5ನೇ ತಲೆಮಾರಿನ ಫೈಟರ್ ಜೆಟ್ ಎನಿಸಿಕೊಂಡಿವೆ. ಭಾರತದ ಬಳಿ ಇರುವಂತಹ ರಫೇಲ್ 4.5 ಜನರೇಷನ್ ಯುದ್ಧ ವಿಮಾನ ಎನಿಸಿಕೊಂಡಿದೆ. ರಷ್ಯಾ, ಅಮೆರಿಕ ಮತ್ತು ಚೀನಾದ 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸಿಕ್ಕಾಪಟ್ಟೆ ತೂಕ ಹೊಂದಿವೆ. ಅಂದ್ರೆ 30ರಿಂದ 35 ಟನ್ಗಳಿಷ್ಟಿವೆ. ಆದ್ರೆ ಈಗ ಭಾರತದ ಆಮ್ಕ 25 ಟನ್ಗಳಿಷ್ಟಿರುತ್ತೆ. ಅದರ ವಿನ್ಯಾಸ ಸಿದ್ಧವಾಗಿದ್ದು 2035ರ ವೇಳೆಗೆ ಭಾರತೀಯ ವಾಯುಪಡೆಗೆ ಸೇರಿಸುವ ಸಾಧ್ಯತೆಗಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಅದಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಪ್ರಹಾರ ಭಾರತದ ವಾಯುಪಡೆಗೆ ಒಂದರ್ಥದಲ್ಲಿ ಟ್ರಯಲ್ ಮ್ಯಾಚ್ ರೀತಿಯಲ್ಲಿತ್ತು. ಭಾರತ ಬಳಸಿದ ಬಹುತೇಕ ಶಸ್ತ್ರಗಳು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಕ್ಕೆ ಒಳಪಟ್ಟಿವೆ. ಇಂಥ ಟ್ರಯಲ್ ಮ್ಯಾಚ್ಗೇನೆ ಪಾಕಿಸ್ತಾನ ಅಕ್ಷರಶಃ ಸುಸ್ತಾಗಿ ಹೋಗಿದೆ. ಯಾವ ಮಟ್ಟಿಗೆ ಅಂದರೆ ಭಾರತದ ವಿರುದ್ಧ ಪ್ರಹಾರ ಮಾಡುವ ಸಲುವಾಗಿ ಬಳಸಿದ ಶಸ್ತ್ರಾಸ್ತ್ರಗಳಿಂದಾಗಿ ಇದೀಗ ಪಾಕ್ ಸೇನಾ ಪಡೆಯಲ್ಲಿ ಶಸ್ತ್ರಗಳ ಕೊರತೆ ಕಂಡು ಬರ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ತನ್ನ ಸೇನಾ ಬೊಕ್ಕಸವನ್ನ ತುಂಬಿಸ್ಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಮತ್ತೊಮ್ಮೆ ತನ್ನ ಹಳೆಯ ಮಿತ್ರರು, ಒಂದ್ ಕಡೆ ಟರ್ಕಿ ಮತ್ತೊಂದು ಕಡೆ ಚೀನಾ, ಎರಡೂ ಕಡೆಯಿಂದ ತಂದ ಶಸ್ತ್ರಗಳೆಲ್ಲ ಫೇಲ್ಯೂರೇ ಆಗಿದೆ. ಆದರೂ ಮತ್ತೆ ಎರಡೂ ದೇಶಗಳ ಮುಂದೆ ಕೈ ಜೋಡಿಸಿ ನಮಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಪ್ಲೀಸ್ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋಕೆ ಪ್ರಾರಂಭ ಮಾಡಿದೆ. ಆಪರೇಷನ್ ಸಿಂಧೂರದ ಬಳಿಕ ಶಸ್ತ್ರ ಬಲವನ್ನ ಹೆಚ್ಚಿಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನ. ಸಾಲ ಮಾಡಿದೆ, ಜನರಿಗೆ ತಿನ್ನೋಕ್ ಗತಿ ಇಲ್ಲ, ಸಾಲ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿ ಸಾಲ ಪಡ್ಕೊಂಡಿದೆ ಪಾಕಿಸ್ತಾನ. ಶಸ್ತ್ರಗಳನ್ನ ಮತ್ತೊಮ್ಮೆ ಖರೀದಿ ಮಾಡುವ ಖಯಾಲಿಗಿಳಿದಿದೆ ಪಾಕಿಸ್ತಾನ. ಚೀನಾ ಹಾಗೆ ಟರ್ಕಿ ಜೊತೆಯಲ್ಲಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ. ಚೀನಾದಿಂದ ಲಾಂಚರ್ ಖರೀದಿಗೆ ಪಾಕಿಸ್ತಾನ ಒಪ್ಪಂದ ಮಾಡಿಕೊಂಡಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಏನೇ ಮಖಾಡೆ ಮಲಗ್ತು, ಇನ್ನು ಲಾಂಚರ್ ಖರೀದಿ ಮಾಡಿ ಏನು ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ. ಈ ಲಾಂಚರ್ನಿಂದ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನು ಹಾರಿಸಬಹುದು. ಡ್ರೋನ್ ಕ್ಷಿಪಣಿ ಎರಡನ್ನೂ ಹಾರಿಸಿದ್ರಪ್ಪ ಪಾಕಿಸ್ತಾನದಿಂದ. ಬಂದಿಲ್ಲಿ ಟುಸ್ ಪಟಾಕಿ ಥರದ ಬಿದ್ದಿತ್ತು. ಅದನ್ನು ಸ್ಥಳೀಯರು ಡೆಡ್ ಬಾಡಿ ಎತ್ಕೊಂಡು ಹೋಗಿದ್ದ ದೃಶ್ಯನ ರಿಪಬ್ಲಿಕ್ ಕನ್ನಡದಲ್ಲೇ ಗಮನಿಸಿದ್ರಿ. ಇದು ಚೀನಾ ಮೇಡ್. ನಾವು ಹೇಳಿದ್ವಿ, ಚೀನಾದಿಂದ ಖರೀದಿ ಮಾಡಿದ ಎಲ್ಲ ಶಸ್ತ್ರಗಳು ಕೂಡ ಹಿಂಗೇನೆ ಟುಸ್ ಪಟಾಕಿಯಾಗಿ ಬಿದ್ದಿತ್ತು ಭಾರತದ ನೆಲದಲ್ಲಿ. ಇದೀಗ ಲಾಂಚರ್ ಖರೀದಿ ಮಾಡಿ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನು ಹಾರಿಸುತ್ತಂತೆ ಪಾಕಿಸ್ತಾನ. ಚೀನಾ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದನ್ನ ಕೂಡ ಕೇಳಿದೆ. ಶಬ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಮಿಸೈಲ್ ಪ್ರಯಾಣ ಮಾಡುತ್ತೆ, ಅದನ್ನು ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದೆ. ಒಂದು ಜೋಕ್ ಇತ್ತು, ಫೈಟರ್ ಜೆಟ್ಟನ್ನು ಖರೀದಿ ಮಾಡ್ಬೋದು ಪಾಕಿಸ್ತಾನ, ಆದರೆ ಅದನ್ನು ಸರಿಯಾಗಿ ಬಳಕೆ ಮಾಡೋಕ್ಕೆ ಬರುತ್ತಾ ಪಾಕಿಸ್ತಾನಕ್ಕೆ? ಮಿಸೈಲ್ಗಳನ್ನು ಖರೀದಿ ಮಾಡ್ಬೋದು ಪಾಕಿಸ್ತಾನ, ಗುರಿಯಿಟ್ಟು ಅದನ್ನು ಲಾಂಚ್ ಮಾಡೋದು ಗೊತ್ತಾ ಪಾಕಿಸ್ತಾನಕ್ಕೆ? ಅನುಮಾನ ಅಂತೂ ಇದ್ದೇ ಇದೆ. ಇದೀಗ ಸೂಪರ್ ಸಾನಿಕ್ ಮಿಸೈಲ್ ಕೇಳ್ತಾ ಇದೆಯಂತ.
40 ಸ್ಟೆಲ್ತ್ ಫೈಟರ್ J-35 ಖರೀದಿಗೂ ಕೂಡ ಮುಂದಾಗ್ತಾ ಇದೆ. ಅಮೆರಿಕ ಹಾಗೆ ಚೀನಾದ ಫೈಟರ್ ಜೆಟ್ಗಳ ಪರಿಸ್ಥಿತಿ ಏನಾಯಿತು ನಮಗೆ ಗೊತ್ತೇ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪೈಲಟ್ಗಳು ಇದೀಗ J-35 ತರಬೇತಿಯನ್ನು ಪಡಿತಿದ್ದಾರಂತೆ. ಚೆನ್ನಾಗಿ ಪಡ್ಕೊಳ್ಳಿ ಪಾಪ. ಪಾಕಿಸ್ತಾನದ ಅಣ್ವಸ್ತ್ರ ಅಪ್ಗ್ರೇಡ್ ಮಾಡೋಕ್ಕೂ ಕೂಡ ಚೀನಾ ಸಹಾಯ ಮಾಡ್ತಾ ಇದೆಯಂತೆ. ಟರ್ಕಿ ಪಾಕಿಸ್ತಾನ ಮಧ್ಯೆ 30 UAV ಖರೀದಿಗೆ ಒಪ್ಪಂದ ನಡೆದಿದೆ. ಡ್ರೋನ್ ಅಟ್ಯಾಕ್ ಬ್ರಿಗೇಡ್ ತಯಾರಿಸ್ತಾ ಇದೆ ಪಾಕಿಸ್ತಾನ. ಟರ್ಕಿ ಜೊತೆ ಸಬ್ಮರೀನ್ ತಯಾರಿಕೆಗೂ ಕೂಡ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಅವಲಂಬಿತವಾಗಿರುವ ಚೀನಾ ಟರ್ಕಿಯ ಶಸ್ತ್ರಗಳು ಉಪಕರಣಗಳು ಟುಸ್ಪಟಾಕಿ ಆಗುತ್ತೆ ಅನ್ನೋದಕ್ಕೆ ಈಗ ಆಲ್ರೆಡಿ ಆಪರೇಷನ್ ಸಿಂಧೂರ ಅದರ ಮುಂದುವರೆದ ಭಾಗ ಉದಾಹರಣೆಯಾಗಿ ಸಾಕ್ಷಿಯಾಗಿ ನಿಲ್ತಾ ಇದೆ. ಕನ್ನಡ ನಮ್ಮ ಉಸಿರು, ನಮ್ಮ ಅಸ್ಮಿತೆ. ತನ್ನದೇ ಆದಂಥ ಸ್ವಂತ ಲಿಪಿ, ಬರವಣಿಗೆ, ವ್ಯಾಕರಣ ಎಲ್ಲವನ್ನು ಕೂಡ ಹೊಂದಿರುವಂಥ ಭಾಷೆ ಕನ್ನಡ. ಸಾವಿರಾರು ವರ್ಷಗಳ ಇತಿಹಾಸವಿರುವಂಥ ಭಾಷೆ ನಮ್ಮ ಕನ್ನಡ. ಕನ್ನಡದ ಕೋಕಿಲ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದಿದ್ದು ಕಮಲ್ ಹಾಸನ್. ಇವತ್ತು ಅದೇ ಕನ್ನಡ ಭಾಷೆ ಬಗ್ಗೆ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮಾ ಮಾಡೋದಕ್ಕೆ, ಇವರ ವೃತ್ತಿ ಜೀವನಕ್ಕೆ ಕನ್ನಡ ಭಾಷೆ ಬೇಕು, ಇವರ ಪ್ರಚಾರಕ್ಕೆ ಕನ್ನಡ ಭಾಷೆಯನ್ನು ಬಳಸ್ಕೊಳ್ಳುವಂಥ ಪ್ರಮೇಯಕ್ಕೆ ಮುಂದಾಗಿದ್ದಾರೆ ಕಮಲ್ ಹಾಸನ್ ಅವರು. ಇತಿಹಾಸ ಗೊತ್ತಿಲ್ಲ ಅಂತಂದರೆ ಬಾಯಿ ಬಡ್ಕೊಳ್ಳೋಕೆ ಹೋಗಬಾರ್ದು. ಇತಿಹಾಸ ಗೊತ್ತಿಲ್ಲ ಅಂತಂದರೆ ಅದು ಯಾರೇ ಆಗಿರಲಿ ಅದರ ತಂಟೆಗೆ ಹೋಗಬಾರ್ದು. ಕಮಲ್ ಹಾಸನ್ ಅವ್ರಿಗೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕನ್ನಡಕ್ಕಿಂತ ತಮಿಳು ಭಾಷೆನೇ ಹಳೆಯದ್ದು ಅನ್ನೋ ಮೂಲಕ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ತಮಿಳು ಭಾಷೆಯಿಂದ ಹುಟ್ಟಿದೆಯಂತೆ ನಮ್ಮ ಕನ್ನಡ. ಶಿವಣ್ಣನ ಮುಂದೆಯೇ ಕಮಲ್ ಹಾಸನ್ ಖ್ಯಾತೆ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಕಲಿತು ಸ್ಯಾಂಡಲ್ವುಡ್ಗೆ ಬಂದು BMTC ಬಸ್ ಕಂಡಕ್ಟರ್ ಪಾತ್ರ ಮಾಡಿ ಮುಂದೆ ಬನ್ನಿ ಅಂತ ಹಾಡು ಹಾಡಿ ತಮಿಳಿಗೆ ಹೋಗಿ ಸೂಪರ್ ಸ್ಟಾರ್ ಆಗಿದ್ದ ಕಮಲ್ ಹಾಸನ್ ಹೊಸ ಖ್ಯಾತೆ ತೆಗೆದಿದ್ದಾರೆ. ತಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಾಜ್ಕುಮಾರ್ ಜೊತೆಗಿನ ಒಡನಾಟವನ್ನ ಸ್ಮರಿಸಿದ ಕಮಲ್ ಹಾಸನ್ ಬಳಿಕ ಶಿವಣ್ಣ ಎದುರೇ ನಿಮ್ಮ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದಿದ್ದಾರೆ. ಕನ್ನಡಿಗರ ಪ್ರೀತಿ ಗೌರವಕ್ಕೆ ನಮಿಸುತ್ತಲೇ ನಿಮ್ಮ ಕನ್ನಡ ನಮ್ಮಿಂದ ಬಂದಿದ್ದು ಎಂದ ಕಮಲ್ ಹೇಳಿಕೆಗೆ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಕನ್ನಡ ಭಾಷೆ ಬರೋಬ್ಬರಿ 5,000 ವರ್ಷಗಳ ಹಿಂದೆಯೇ ಲಿಪಿ ಹೊಂದಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳಿವೆ. ಸಂಸ್ಕೃತ 3,500 ವರ್ಷ, ತಮಿಳು 2,000 ರಿಂದ 3,000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದ್ರೆ ತೆಲುಗು, ಮಲಯಾಳಂ ಭಾಷೆಗಳಿಗೆ 2,000 ವರ್ಷ, ಮರಾಠಿಗೆ 1,800 ವರ್ಷ, ಬೆಂಗಾಳಿಗೆ 1,500 ವರ್ಷ, ಗುಜರಾತಿಗೆ 1,000 ವರ್ಷ. ದೇಶಾದ್ಯಂತ ಚಾಲ್ತಿಯಲ್ಲಿದ್ದು ಕರ್ನಾಟಕದಲ್ಲಿ ಹೇರಿಕೆಯಾಗ್ತಿರೋ ಹಿಂದಿಗೆ ಕೇವಲ 800 ವರ್ಷಗಳ ಇತಿಹಾಸವಿದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಆದ್ರೆ ತಮಿಳ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ಗೆ ಇದೆಲ್ಲ ಎಲ್ಲಿ ಅರ್ಥ ಆಗ್ಬೇಕು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಮಲ್ ಹಾಸನ್ ಅವರ ನಿನ್ನೆಯ ಹೇಳಿಕೆ ವಿವಾದಕ್ಕೆ ಕಾರಣವಾಯಿತು. ಇವತ್ತು ಕೂಡ ಬೆಂಗಳೂರಿನಲ್ಲೇ ಇದ್ರು ಕಮಲ್ ಹಾಸನ್. ಹೀಗಾಗಿ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಅಂತ ಹೇಳಿ ಕನ್ನಡದ ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡ ಮುಂದಾಯಿತು. ಆದರೆ ಕನ್ನಡ ಮಾಧ್ಯಮಗಳ ಕ್ಯಾಮ್ರಾ ಕಂಡ ತಕ್ಷಣ ಕಾಲ್ ಕಿತ್ತಿದ್ದಾರೆ ಕಮಲ್ ಹಾಸನ್. ತಮ್ಮ ಚಿತ್ರದ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಕನ್ನಡವನ್ನ ಕೆಣಕಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾದ ನಟ ಮಾಧ್ಯಮಗಳನ್ನ ಕಂಡು ಕಾಲ್ ಕಿತ್ತಿದ್ದಾರೆ. ಕಮಲ್ ಹಾಸನ್ ಅವರನ್ನ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟರು. ಕನ್ನಡಿಗರು ಆಕ್ರೋಶ ಕಂಡು ಇದೀಗ ಕಾಲ್ ಕಿತ್ತಿದ್ದಾರೆ ತಮಿಳಿನ ನಟ.
ಒಂದ್ ಕಡೆ ಮಾಧ್ಯಮಗಳ ಕ್ಯಾಮೆರಾ ಭಯ, ಮತ್ತೊಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ ಹಾಕುವ ಯತ್ನ, ಇದನ್ನೆಲ್ಲ ಕಂಡು ಗಾಬರಿ ಆಗ್ಬಿಟ್ಟಿದ್ದಾರೆ ಕಮಲ್ ಹಾಸನ್. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡೋಕ್ ಮುಂಚೆನೆ ಹೆದರಿ ಓಡಿದ್ದಾರೆ ಕಮಲ್ ಹಾಸನ್ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ ಈ ಕ್ಷಣದ ಎಕ್ಸ್ಪ್ರೆಸ್ನಲ್ಲಿ. ಇಂದು ದೇಶದ ವಿವಿಧ ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕನ್ನಡ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಭೂಷಣ ನೀಡಿ ಗೌರವಿಸಿದರು. ತುಮಕೂರಿನ 900ಕ್ಕೂ ಹೆಚ್ಚು ರೌಡಿಗಳ ಪಟ್ಟಿಯಲ್ಲಿ ಕಳೆದ 10 ವರ್ಷದಿಂದ ಯಾವುದೇ ಪ್ರಕರಣ ಇಲ್ಲದ 90 ಮಂದಿಗೆ ನೋಟಿಸ್ ಕೊಟ್ಟು 74 ಮಂದಿಯನ್ನು ರೌಡಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಈ ಪಟ್ಟಿಯಲ್ಲಿರುವ ಬಹುತೇಕರು ಈಗ ವೃದ್ಧರಾಗಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು, ಆದ್ದರಿಂದ ಮತ್ತೆ ಟೋಯಿಂಗ್ ಆರಂಭ ಮಾಡಲಾಗುವುದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಜೂನ್ 3ರಂದು ಅಹಮದಾಬಾದ್ನಲ್ಲಿ IPL ಫೈನಲ್ ಪಂದ್ಯ ನಡೆಯಲಿದೆ. ವಿಶೇಷ ಅಂದರೆ ಭಾರತೀಯ ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH